ನಮಸ್ಕಾರ ಎಲ್ಲರಿಗೂ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಆಕ್ಷನ್ ಬಗ್ಗೆ ಪ್ರತಿ ತಂಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತಿನ ತಂಡ, ಈ ವಿಡಿಯೋದಲ್ಲಿ ನಾನು ಮಾತನಾಡ್ತಿರುವಂತಹ ತಂಡ LSG ಲಕ್ನೋ ಸೂಪರ್ ಜೈಂಟ್ಸ್. ಅದರ ಹೆಸರು ಕೇಳಿದ ಕೂಡ ನನಗೆ ನೆನಪಾಗೋದು ಅವರ ಓನರ್. ಆ ಓನರಿಗೆ ಕ್ಯಾಮರಾ ಇರುವಾಗ ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕನ್ನುವಂಥ ಪರಿಜ್ಞಾನ ಇಲ್ಲ. ಲಾಸ್ಟ್ ಸೀಸನ್ಲಿ SRH ಮೇಲೆ LSG ಹೀನಾಯವಾಗಿ ಸೋತ ಮೇಲೆ ಅವರ ಕ್ಯಾಪ್ಟನ್ ನಮ್ಮ ಕನ್ನಡಿಗ KL ರಾಹುಲ್ ಅವರನ್ನು, ಅವರ ಓನರ್ LSG ಓನರ್ ಬೌಂಡ್ರಿ ಲೈನಲ್ಲಿ ನಿಂತ್ಕೊಂಡು ಬೈತಾ ಇದ್ರು. ಅದು TVಯಲ್ಲೆಲ್ಲ ಪ್ರಸಾರ ಆಗಿತ್ತು. ತುಂಬ ಮುಜುಗರದ ಸಂಗತಿ. ಏನೇ ಇರಲಿ ಮಾರ್ರೆ, ಯಾರು ಸಹ ಬೇಕಂತ ಸೋಲೋದಿಲ್ಲ. ನಿಮ್ಮ ಟೀಮ್ ಮೀಟಿಂಗಲ್ಲಿ ಬೈರಿ, ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬೈರಿ, ಏನೇ ಅದು ಬೈಬಾರ್ದು, ಬಟ್ ಬೈಲೇಬೇಕು ಅಂತಿದ್ರೆ ಹಾಗೆ ಬೈರಿ. ಎಲ್ಲರ ಎದುರು ಕೋಟ್ಯಂತರ ಜನ ನೋಡ್ತಾ ಇರ್ತಾರೆ. ಸೊ ಅವರ ಮರ್ಯಾದೆ ಅವರೇ ಕಳ್ಕೊಂಡ್ರು. ಇನ್ನೊಂದು ಪ್ಲೇಯರನ್ನು ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಇಲ್ಲ ಓನರ್ಗೆ. ಸೊ ಅದರಿಂದ ಮನೋನೊಂದು KL ರಾಹುಲ್ ಅವರು ಹೊರಗಡೆ ಬಂದರು. KL ರಾಹುಲ್ ಹೊರಗಡೆ, ಈಗ ಡೆಲ್ಲಿಯಲ್ಲಿ ಹೇಗೆ ಪಂತ್ ಅವರು ಹೊರಗಡೆ ಬಂದು, ಪಂತ್ಗೂ ಮತ್ತು ಡೆಲ್ಲಿ ಓನರ್ಗೂ ಅಷ್ಟಕ್ಕಷ್ಟೇ. ಹಾಗೆ LSG ಅಂತೂ ಎಲ್ಲರಿಗೂ ಸಹ ಗೊತ್ತಿತ್ತು KL ರಾಹುಲ್ ಜೊತೆ ಸರಿ ಇಲ್ಲ ಅಂತ. ಈಗ ಅವರ ಕ್ಯಾಪ್ಟನ್ ಹುಡುಕಾಟದಲ್ಲಿ ಇತ್ತು. ಪಂತ್ ಅವ್ರನ್ನ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಯಾರನ್ನೆಲ್ಲ ರಿಟೈನ್ ಮಾಡಿದರು LSG ಅವರು ಪೂರನ್ ಅವ್ರನ್ನ 21 ಕೋಟಿ ಕೊಟ್ಟು ರಿಟೈನ್ ಮಾಡಿದ್ದಾರೆ. ಬಂಪರ್ ಪ್ಲೇಯರ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಲಾಟ್ರಿ ಹೊಡೆದ್ರೆ ದಡ ಬಡ 30 ಬಾಲ್ 70-75 ಆ ಥರ ದೊಡ್ಡ ಇನ್ನಿಂಗ್ಸ್, ಸ್ವಲ್ಪ ಅಂತರದಲ್ಲೇ ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡುವಂಥ ಪ್ಲೇಯರ್ ಪೂರನ್. ಅದಾದಮೇಲೆ ಯಾವುದೇ ಬ್ಯಾಟ್ಸ್ಮನಿಗೆ ಹೋಗಲಿ, ಆಯುಷ್ ಬದೌನಿ ಅವ್ರನ್ನ ರಿಟೈನ್ ಮಾಡಿದರು. ಪಾಕೆಟ್ ಡೈನಮೈಟ್ ಥರ, ನಾವು ಜಿತೇಶ್ ಶರ್ಮಾ ಅವರಿಗೆ ಹೇಗೆ ಪಾಕೆಟ್ ಡೈನಮೈಟ್ ಹೇಳ್ತೇವೆ, ಹಾಗೆ ಇವರು ಚೊಕ್ಕದಾಗಿರುವಂಥ ಭಯಂಕರ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡುವಂಥ ಆಟಗಾರ ಆಯುಷ್ ಬದೌನಿ. ಸೊ ಅವರನ್ನು ರಿಟೈನ್ ಮಾಡಿದರು. ಅದಾದಮೇಲೆ 3 ಬೌಲರ್ಸನ್ನು ರಿಟೈನ್ ಮಾಡಿದರು. 3 ಇಂಡಿಯನ್ ಬೌಲರ್ಸ್, ರವಿ ಬಿಷ್ಣಾಯ್, ಮಯಾಂಕ್ ಯಾದವ್ ಮತ್ತು ಮೊಹಸಿನ್ ಖಾನ್. ರವಿ ಬಿಷ್ಣಾಯ್ ನಿಮ್ಗೆ ಗೊತ್ತುಂಟು, ಗಿರ ಬಾಯ್ ರವಿ ಬಿಷ್ಣಾಯ್ ಅಂತ ನಾನು ಹೇಳ್ತಾ ಇರ್ತೇನೆ. ಒಳ್ಳೆ ಗೂಗ್ಲಿ ಹಾಕ್ತಾರೆ, ಜಾಸ್ತಿ ಹಾಕೋದೇ ಅವ್ರು ಗೂಗ್ಲಿ. ಅದು ಮಯಾಂಕ್ ಯಾದವ್ ಭಯಂಕರ ಲಕ್ಕಿ ಅಂತ ಭಾವಿಸ್ತೇನೆ. ಎಫರ್ಟ್ ಇರ್ತದೆ, ಭಯಂಕರ ಪೇಸ್ ಉಂಟು, ಬಟ್ ಅದೆಲ್ಲದಕ್ಕಿಂತ ಜಾಸ್ತಿ ಲಕ್ಕಿ ಅಂತ ಭಾವಿಸ್ತೇನೆ. ಅವ್ರು ಆಡಿದ್ದೇ 3 ಮ್ಯಾಚ್. ಫಸ್ಟ್ 2 ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡ್ರು LSGಯಲ್ಲಿ ಆಡುವಾಗ. 3ನೇ ಮ್ಯಾಚ್ ಇಂಜುರಿ ಆದರೂ ಹೋದರು. ಅದಾದಮೇಲೆ ಇಡೀ ಸೀಸನ್ ಆಡಲಿಲ್ಲ. ಅವರ ಪೇಸಿಂದಾಗಿ ಅವರು ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆದರು. ಒಂದು ಸೀರೀಸ್ ಆಡಿದರು, ರಿಲೇಟಿವ್ಲಿ ಚೆಂದ ಬೌಲಿಂಗ್ ಮಾಡಿದರು. 3 ಮ್ಯಾಚಿಂದ ಇಂಡಿಯಾಗೆ ಸಹ ರೆಪ್ರೆಸೆಂಟ್ ಮಾಡಿದರು. ಆ್ಯಂಡ್ ಅವರು ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಆದರು. ಆಡಿದ 3 ಮ್ಯಾಚ್ IPL ಹಿಸ್ಟ್ರಿಯಲ್ಲಿ ಆಡಿದ್ದೆ 3 ಮ್ಯಾಚ್, ರಿಟೈನ್ ಆದರು. 3 ಮ್ಯಾಚ್ ಆಡಿ ಈಗ ಕ್ಯಾಪ್ಡ್ ಪ್ಲೇಯರ್ ಆಗಿ 12 ಕೋಟಿ ಕೊಟ್ಟು ರಿಟೈನ್ ಆಗಿದ್ದಾರೆ. 12 ಕೋಟಿ ತಗೊಂಡು ರಿಟೈನ್ ಆಗಿದ್ದಾರೆ. ಮೊಹಸಿನ್ ಖಾನ್, ಒನ್ ಮೋರ್ ಟಾಲ್ ಬೌಲರ್, ವೆಲ್ ಬಿಲ್ಟ್, ಗುಡ್ ಲೆಂತ್ ಬಾಲ್ ಒಳ್ಳೆ ಹಾಕ್ತಾರೆ. ಬಾಡಿ ಲೈನ್ ಬೌನ್ಸರ್ಸು, ಲೈನ್ ಆ್ಯಂಡ್ ಲೆಂತ್, ಕಂಟ್ರೋಲ್ ಇನ್ನಿಸ್ ಲೈನ್ ಆ್ಯಂಡ್ ಲೆಂತ್ ತುಂಬ ಚೆಂದ ಉಂಟು. ಓಕೆ, ಇನ್ನೊಂದು RTM ಇತ್ತು. RTMನ್ನು ಯಾರಿಗೆ ಯೂಸ್ ಮಾಡಿದ್ದಾರೆ, ಯೂಸ್ ಮಾಡಲಿಲ್ವಾ, ಅದೆಲ್ಲ ಮತ್ತೆ ನೋಡುವ. ಯಾರನ್ನೆಲ್ಲ ಬೈ ಮಾಡಿದ್ದಾರೆ, ನಾನು ಆಗಲೇ ಹೇಳಿದೆ, ರಿಷಬ್ ಪಂತ್ ಅವ್ರನ್ನ ಬೈ ಮಾಡಿದರು 27 ಕೋಟಿ ಕೊಟ್ಟು. 20.7 ಕ್ರೋರಿಗೆ ರಿಷಬ್ ಪಂತ್ ಅವರು LSGಗೆ ಸೇಲ್ ಆಗಿದ್ದರು. ಆಗ ನಂದೆಲ್ಲಿಡ್ಲಿ ನಂದಗೋಪಾಲ್ ಥರ ಡೆಲ್ಲಿ ಓನರ್ RTM ಕಾರ್ಡ್ ಯೂಸ್ ಮಾಡಿದ್ರು. ನನಗೆ ಬೇಕು ರಿಷಬ್ ಪಂತ್ ಅಂತ ಅಂದ್ಕೊಂಡು. ಅದು ಎಲ್ರಿಗೆ ಸಹ ಗೊತ್ತುಂಟು, ರಿಷಬ್ ಪಂತ್ ಡೆಲ್ಲಿಗೆ ಬೇಡ ಅಂತ. ಡೆಲ್ಲಿ ಓನರ್ಗೂ ರಿಷಬ್ ಪಂತ್ಗೆ ಆಗೋದಿಲ್ಲ. ಅವರು ಟ್ವೀಟ್ ಸಹ ಮಾಡಿದರು, ಇಟ್ ವಾಸ್ ನೆವರ್ ಅಬೌಟ್ ಮನಿ, ನಾನು ಇದಕ್ಕೆ ಹೋಗ್ತಾ ಇರೋದು, ಆಕ್ಷನಿಗೆ ಹೋಗ್ತಾ ಇರೋದು, ಇಟ್ ವಾಸ್ ನೆವರ್ ಅಬೌಟ್ ಮನಿ ಅಂತೆಲ್ಲ ಪಂತ್ ಅವರು ಟ್ವೀಟ್ ಮಾಡಿರೋದ್ರಿಂದ ಡೆಲ್ಲಿ ಓನರ್ ಹಾಗೂ ಪಂತ್ ಅವರ ನಡುವಿನ ಸಂಬಂಧ ಸರಿ ಇಲ್ಲ ಅನ್ನೋದು ಎಲ್ರಿಗೂ ಸಹ ಗೊತ್ತಾಗಿತ್ತು. ಸೊ ಇವರು RTM ಕಾರ್ಡ್ ಯೂಸ್ ಮಾಡ್ತಿರೋದು ಯಾಕೆ ಅಂತಂದರೆ, ಜಸ್ಟ್ ಟು ಇನ್ಕ್ರೀಸ್ ದಿ ಪ್ರೈಸ್ ಇನ್ಕ್ರೀಸ್ ಮಾಡುವ ಅಂತ ಇದು ಮಾಡಿದಾಗಿತ್ತು, RTM ಕಾರ್ಡ್ ಯೂಸ್ ಮಾಡಿದಾಗಿತ್ತು. ಸೊ ಇವರು 20.7ಇಂದ 27ಗೆ ಹೈಕ್ ಕೊಟ್ಟದು ಎಲ್ಲಿಯೋ ಮಿಸ್ಕ್ಯಾಲ್ಕುಲೇಷನ್ ಅಂತ ನಾನು ಭಾವಿಸ್ತೇನೆ. ಇವರೊಂದು 22 ಅಂತ ಹೇಳಿದ್ರು ಕೂಡ ಡೆಲ್ಲಿ ಅವರು ಆಯ್ತು ತಗೊಳ್ಳಿ ಅಂತ ಹೇಳ್ತಿದ್ರ ಅಂತ. ಇವರು ಸಡನ್ನಾಗಿ 7 ಕೋಟಿ ಹೈಕ್ ಕೊಟ್ಟದು ನನಗೆ ಇಟ್ ವಾಸ್ ಅ ಬ್ಯಾಡ್ ಮೂವ್ ಅಂತ ನಾನು ಅಂದ್ಕೊಳ್ತೀನಿ. ಇಟ್ ವಾಸ್ ಅ ಬ್ಯಾಡ್ ಮೂವ್. ಸೊ ಇವ್ರಿಗೆ ಪಂತ್ ಶತಾಯ ಬೇಕಿತ್ತು. ಯಾಕಂತಂದರೆ ಶ್ರೇಯಸ್ ಅಯ್ಯರ್ ಅವರು ಆಲ್ರೆಡಿ ಪಂಜಾಬಿಗೆ ಸೇಲ್ ಆಗಿದ್ದರು. ಇನ್ನು ಮಿಕ್ಕಿದಂಥ ಮಾರ್ಕಿ ಪ್ಲೇಯರ್ಸಲ್ಲಿ ಕ್ಯಾಪ್ಟನ್ ಮೆಟೀರಿಯಲ್ ಇದ್ದದ್ದು ಪಂತ್ ಹಾಗೂ KL ರಾಹುಲ್. ಸೊ KL ರಾಹುಲ್ LSGಗೆ ಬೇಡ, ಪಂತೇ ಬೇಕು. ಆನ್ ದಿ ಅದರ್ ಹ್ಯಾಂಡ್ ಡೆಲ್ಲಿಗೆ ಪಂತ್ ಬೇಡ, KL ರಾಹುಲೇ ಬೇಕಿತ್ತು. ಸೊ 22 ಕೋಟಿ ಅಂತ ಹೇಳಿದರು, ಸಿಗ್ತಾಯಿದ್ರು. 27 ಕೋಟಿಗೆ ಸೇಲ್ ಆದರು. ಹೈಯೆಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ IPL ಹಿಸ್ಟ್ರಿಯಲ್ಲೇ ಇಷ್ಟು ಕೋಟಿಗೆ ಯಾರು ಕೂಡ ಸೇಲ್ ಆಗಲಿಲ್ಲ. ಅದಾದಮೇಲೆ ಓಪನಿಂಗ್ ಸ್ಲಾಟಿಗೆ ಯಾರನ್ನೆಲ್ಲ ಬೈ ಮಾಡಿದ್ದಾರೆ ಅಂತಂದರೆ, ಆಸ್ಟ್ರೇಲಿಯಾದ ಮಿಶೆಲ್ ಮಾರ್ಷ್ ಹಾಗೂ ಏಯ್ಡನ್ ಮಾರ್ಕ್ರಮ್. ಇವರಿಬ್ಬರು ಸಹ ಆಲ್ರೌಂಡರ್ಸು. ಮಾರ್ಚ್ ಮತ್ತು ಮಾರ್ಕ್ರಮ್
200 ಸ್ಟ್ರೈಕ್ ರೇಟಲ್ಲಿ ಚಚ್ತಾರ ಇಲ್ವಾ ಅದು ನಂಗೆ ಗೊತ್ತಿಲ್ಲ. ಬೇರೆ ತಂಡದಲ್ಲಿ ಓಪನಿಂಗ್ ಸ್ಲಾಟಲ್ಲಿ ಒಬ್ಬರಾದರೂ 200 ಸ್ಟ್ರೈಕ್ ರೇಟಲ್ಲಿ ಚಚ್ಚುವ ಆಟಗಾರರಿದ್ದಾರೆ. ಇವರು 150 160ಯಲ್ಲಿ ಚಚ್ತಾರೆ ಖಂಡಿತವಾಗಿ ಸಹ. 200 ಐ ಡೋಂಟ್ ನೋ, ಬಟ್ ಮಾರ್ಷ್ ಸಿಕ್ಕಾಪಟ್ಟೆ ಪವರ್ಫುಲ್ ಹಿಟ್ಟರ್ ಆಫ್ ದ ಬಾಲು, ಟಾಲ್ ಬೌಲರ್, ಒಳ್ಳೆ ಬಾಲ್ಸ್ ಅಂದರೆ ಬೌಲಿಂಗ್ ಸಹ ಆಗ್ತಾರೆ. ಮಾರ್ಕ್ರಮ್ ಆನ್ ದಿ ಅದರ್ ಹ್ಯಾಂಡ್ ಸ್ಪಿನ್ ಆಲ್ರೌಂಡರ್. ಸೊ ಬೌಲಿಂಗ್ ಆಪ್ಷನ್ಸ್ ಸಿಗ್ತಾ ಉಂಟು, ಬ್ಯಾಟಿಂಗ್ ಆಪ್ಷನ್ ಆಫ್ಕೋರ್ಸ್ ಬ್ಯಾಟಿಂಗ್ ಆಲ್ರೌಂಡರ್ಸ್ ಇವರೆಲ್ಲರೂ ಸಹ, ಬೌಲಿಂಗ್ ಆಲ್ರೌಂಡರ್ಸ್ ಅಲ್ಲ. ಸೊ ಮಿಶೆಲ್ ಮಾರ್ಷನ್ನ 3.4 crore ಬೈ ಮಾಡಿದರು, ಮಾರ್ಕ್ರಮ್ ಅವ್ರನ್ನ 2 crore ಬೈ ಮಾಡಿದರು. 1 ಡೌನಲ್ಲಿ ಪೂರ ನಾಡ್ತಾರೆ. ಇದೆಂತ 2 ಡೌನಲ್ಲಿ ಇವರು ಯಾರು ರಿಷಬ್ ಪಂತ್. ಸೊ 3 ಜನ ಫಾರಿನರ್ಸ್ ಇಲ್ಲೇ ಆದರು. ಅದಾದಮೇಲೆ ಪಂತ್ ಆದಮೇಲೆ ಮತ್ತೆ ಬರ್ತಾ ಇರೋದು ಡೇವಿಡ್ ಮಿಲ್ಲರ್. 7.5 ಕೋಟಿಗೆ ಡೇವಿಡ್ ಮಿಲ್ಲರನ್ನು ಬೈ ಮಾಡಿದರು. ಸೊ ಇಷ್ಟು ನೋಡುವಾಗ ಆ್ಯಂಡ್ ಅದಾದಮೇಲೆ ಬದೋನಿ ಬರೋದು. ಸೊ ಬ್ಯಾಟಿಂಗ್ ಸಾಲಿಡ್ ಉಂಟು. ನಿಂತರೆ ಒಂದಿಬ್ಬರು ನಿಂತರೆ ದೊಡ್ಡ ಸ್ಕೋರ್ ಬರ್ತದೆ. ಯಾಕಂತಂದರೆ ಎಲ್ಲರ ಹತ್ರ ಸಹ ಪವರ್ ಉಂಟು. ಟೈಮಿಂಗ್ ಮಾತ್ರ ಅಲ್ಲ, ಅಥವಾ ಒಟ್ಟು ಬ್ಯಾಟ್ ಸ್ವಿಂಗ್ ಮಾತ್ರ ಅಲ್ಲ. ಕೆಲವ್ರದ್ದು ಬ್ಯಾಟ್ ಸ್ವಿಂಗ್ ಇರ್ತದೆ, ಪವರ್ ಇರೋದಿಲ್ಲ. ಕೆಲವ್ರದ್ದು ಟೈಮಿಂಗ್ ಇರ್ತದೆ, ಪವರೇ ಇರೋದಿಲ್ಲ. ಇವ್ರು ಎಲ್ಲರ ಹತ್ರ ಸಹ ಪವರ್ ಸಹ ಉಂಟು. ಇರೋದ್ರಲ್ಲಿ ಸ್ವಲ್ಪ ಕಡಿಮೆ ಪವರ್ ಮೇ ಬಿ ಬದೋನಿ ಅಂತ ಅಂದ್ಕೊಳ್ತೇನೆ, ನೋಡಲಿಕ್ಕೆ ಸಹ ಸಣ್ಣ ಇದ್ದಾರೆ. ಬಟ್ ಮಿಕ್ಕಿದಂಥ ಪ್ಲೇಯರ್ಸು ಪೂರನಂತೂ 2 ಉಂಟು, ಬ್ಯಾಟ್ ಸ್ವಿಂಗ್ ಉಂಟು, ಪವರ್ ಸಹ ಉಂಟು. ಆ್ಯಂಡ್ ಪಂತ್ ಗೊತ್ತುಂಟಲ್ಲ, ಅವ್ರದ್ದು ಅನ್ಆರ್ಥೋಡಾಕ್ಸ್ ಸ್ಟೈಲ್ ಆಫ್ ಪ್ಲೇಯಿಂಗ್. ಸೊ ಅದೊಂದು ಅಡ್ವಾಂಟೇಜ್ ಅವರಿಗೆ. ಸೊ ಇಲ್ಲಿಯ ತನಕ ಸೋ ಫಾರ್ ಸೋ ಗುಡ್. ಬಟ್ ಮುಂದೆ ಏನು ಬರ್ತಾ ಇದೆ ಅಲ್ಲಿ ಆಲ್ರೆಡಿ 3 ಬೌಲರ್ಸನ್ನು ರಿಟೈನ್ ಮಾಡಿದ್ದಾರೆ. ಆಯುಷ್ ಬದೋನಿ ನಂತರ ಬ್ಯಾಟಿಂಗಿಗೆ ಇನ್ನೊಬ್ಬ ಬೇಕಿತ್ತು ಅವರಿಗೆ. ಆಲ್ರೌಂಡರ್ ಸಿಕ್ಕಿದ್ರೆ ಭಾರಿ ಉಪಯೋಗ ಆಗ್ತಾಯಿತ್ತು. ಎಸ್, ಒಂದು ಆಲ್ರೌಂಡರ್ನ ಬೈ ಮಾಡಿದರೆ. ಯಾರನ್ನು? ಶಾಬಾಜ್ ಅಹಮದ್ ಅವ್ರನ್ನ ಬೈ ಮಾಡಿದ್ದಾರೆ. ಯಾಕಂತಂದರೆ ಆಲ್ರೆಡಿ 4 ಫಾರಿನ್ ಅಲ್ಲಿ ಸ್ಲಾಟ್ ಫುಲ್ಲಾಗಿದೆ. ಸೊ ಶಾಬಾಜ್ ಅಹಮದ್ ಅವರನ್ನು 2.4 crore ಬೈ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಆಲ್ರೌಂಡರ್ ಅಂತಲೇ ಹೇಳಲಿಕ್ಕಾಗೋದಿಲ್ಲ, ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತ ಹೇಳಲಿಕ್ಕಾಗೋದಿಲ್ಲ, ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಅ ಡೀಸೆಂಟ್ ಪಿಕ್, ಡೆಫಿನೆಟ್ಲಿ ಅ ಡೀಸೆಂಟ್ ಪಿಕ್. 2.4 crore ಲೆಫ್ಟ್ ಹ್ಯಾಂಡರ್ ಶಾಬಾಜ್ ಅಹಮದ್. ಅದಾದಮೇಲೆ ರವಿ ಬಿಷ್ಣಾಯ್ ಬರೋದು. ಅದಾದಮೇಲೆ ಇನ್ನೂ ಒಂದು ಬೌಲಿಂಗ್ ಆಪ್ಷನ್ ಬೇಕಿತ್ತು. ನಾನು ಆಗಲೇ ಹೇಳಿದೆ, ಆಲ್ರೆಡಿ 4 ಜನ ಇದ್ದಾರೆ ಅಲ್ಲಿ ಫಾರಿನರ್ಸು. ಅವರೆಲ್ಲರೂ ಸಹ ಪ್ಲೇಯಿಂಗ್ 11ಅಲ್ಲಿ ಖಂಡಿತವಾಗಿ ಸಹ ಆಡುವಂಥ ಆಟಗಾರರು. ಸುಮ್ಮನೆ ಬ್ಯಾಕಪ್ಪಿಗೆ ಅಂತ ಇಟ್ಕೊಂಡಿರೋದಲ್ಲ, ಆ 4 ಜನ ಸಹ ಪ್ಲೇಯಿಂಗ್ 11ಅಲ್ಲಿ ಇರ್ತಾರೆ. ಅದರಿಂದ ದೇ ವೆಂಟ್ ಫಾರ್ ಆವೇಶ್ ಖಾನ್. 9.75 ಕೋಟಿ ಕೊಟ್ಟು ಆವೇಶ್ ಖಾನ್ ಅವ್ರನ್ನ ಬೈ ಮಾಡಿದ್ದಾರೆ. ಪ್ಲೇಯಿಂಗ್ 11 ನೋಡಿದಾಗ ಏನು ಅನ್ನಿಸ್ತದೆ ಅಂತಂದರೆ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ ಅಂತ ನಂಗೆ ಅನ್ನಿಸ್ತದೆ. ಇನ್ಎಕ್ಸ್ಪೀರಿಯನ್ಸ್ ಇಂಡಿಯನ್ ಬೌಲಿಂಗ್ ಅಟ್ಯಾಕ್. ನಿಮಗೆ ಯಾರು ಮೋಸ್ಟ್ ಸೀನಿಯರ್ ಯಾರು ನಿಮಗೆ ಕಾಣ್ತಾ ಇರೋದು? ಐ ಥಿಂಕ್ ಆವೇಶ್ ಖಾನ, ಬಿಷ್ಣಾಯ್. ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಆದ್ದರಿಂದ ಒಂಚೂರು ನನಗೆ ಯಾಕೋ ಕಳಿ ವಿಚಾರ. ಇಂಪ್ಯಾಕ್ಟ್ ಪ್ಲೇಯರ್ಸಲ್ಲಿ ಹಾಗಾದರೆ ಇರ್ಬೋದಾ? ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಅಲ್ಲಿ ನೋಡಿ, ಅಲ್ಲಿ ಆಲ್ರೆಡಿ ಇಂಡಿಯನ್ ಪೇಸ್ ಅಟ್ಯಾಕ್ ಇದೆ. ಇಂಪ್ಯಾಕ್ಟ್ ಪ್ಲೇಯರಾಗಿ ಅಗೇನ್ ಫಾರಿನರನ್ನು ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, 4 ಫಾರಿನರ್ ಇದ್ದಾರೆ. ಸೊ ಆದ್ದರಿಂದ ಆಕಾಶ್ ದೀಪ್ ಒಂಥರ ಶಮ್ಮಿ ಥರ ಬೌಲಿಂಗು. ಸೊ ಅವರನ್ನು 8 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಇಲ್ಲಿ ಎಲ್ಲಿಯಾದರೂ ಮಯಾಂಕ್ ಯಾದವ್ ಅಥವಾ ಮೊಹಸಿನ್ ಖಾನು ಪರ್ಫಾರ್ಮ್ ಮಾಡೋದಿದ್ರೆ, ಅಥವಾ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ಯೂಸ್ ಮಾಡಿಕೊಳ್ಳೋದು ಬೇಕಿದ್ದರೆ, ಆಕಾಶ್ ದೀಪ್ ಡೈರೆಕ್ಟಾಗಿ ಪ್ಲೇಯಿಂಗ್ 11ಅಲ್ಲಿ ಇರ್ತಾರೆ, ಮೊಹಸಿನ್ ಖಾನ್ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ. ನಿಮ್ಗೆ ಅರ್ಥ ಆಗ್ತದೆ, ಅಷ್ಟಾದರೂ ಸಿಂಪಲ್ ಲಾಜಿಕ್ ನಿಮ್ಗೆ ಅರ್ಥ ಆಗ್ತದೆ. ಅಬ್ದುಲ್ ಸಮದ್ 4.2 crore. ಇವರು ಖಂಡಿತವಾಗಿ ಸಹ ಚೇಸಿಂಗ್ ಟೈಮಲ್ಲಿ ಇಂಪ್ಯಾಕ್ಟ್ ಪ್ಲೇಯರಾಗಿ ಖಂಡಿತ ಕಾಣಿಸ್ಕೊಳ್ತಾರೆ. ಶಾಬಾಜ್ ಅಹಮದ್ಗಿಂತ ಮೊದಲೇ ಬರ್ತಾರೆ. ಇದೊಂದು ಒಳ್ಳೆ ಆಪ್ಷನ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ. ಆಕಾಶ್ ದೀಪ್ಗಿಂತನೂ ಅಬ್ದುಲ್ ಸಮದ್ ಒಂದು ಉಪಯುಕ್ತ ಆಗಿರುವಂಥ ಆಟಗಾರ ಅಥವಾ ಚಾಯ್ಸ್ ಅಂತ ಅಂದ್ಕೊಳ್ತೇನೆ. ಹಾಗಾದ್ರೆ ಬ್ಯಾಕಪ್ ಪ್ಲೇಯರ್ ಭಾರಿ ಒಳ್ಳೆ ಉಂಟ ಬ್ರೋ. ನಂಗೆ ಯಾಕೋ ಮಾರ್ಕ್ರಮ್ ಅವ್ರದ್ದು ಬ್ಯಾಟಿಂಗ್ ಅಷ್ಟು ಇಷ್ಟ ಇಲ್ಲ. ಒಬ್ಬ ಫ್ರೀ ಫ್ಲೋಯಿಂಗ್ ಜೇಕ್ ಫ್ರೇಜರ್ ಥರ ಆ ಥರದ್ದೊಂದು ಯಂಗ್ ಆಟಗಾರ ಬೇಕು. ಒಬ್ಬರಿದ್ದಾರೆ ಸೌತ್ ಆಫ್ರಿಕಾದ ಮ್ಯಾಥ್ಯೂ ಬ್ರೀತ್ಸ್ಕೆ ಪ್ರೊನೌನ್ಸ್ ಮಾಡಲಿಕ್ಕೆ ನಂಗೆ ಗೊತ್ತಿಲ್ಲ. ಬ್ರೀತ್ಸ್ಕೆ ನಾನು ಇಲ್ಲಿ ನೋಡಿದೆ, ಬ್ರೀತ್ಸ್ಕೆ. ಅವ್ರನ್ನ 75 ಲಕ್ಷಕ್ಕೆ ತಗೊಂಡಿದ್ದಾರೆ. ಹೀ ಈಸ್ ಅ ರಿಪ್ಲೇಸ್ಮೆಂಟ್ ಫಾರ್ ಮಾರ್ಕ್ರಮ್ ಅಂತ ಅಂದ್ಕೊಂಡಿದ್ದಾರೆ. ಮಾರ್ಕ್ರಮ್ ಅವರು ಕನ್ಸಿಸ್ಟೆಂಟಾಗಿ ಆಡಿದರೆ ಬ್ಯಾಕಪ್ ಪ್ಲೇಯರಾಗಿ ಇವ್ರನ್ನ ಇಟ್ಕೊಂಡಿದ್ದಾರೆ. ಬಟ್ ಮಿಕ್ಕಿದಂತಹ ಪ್ಲೇಯರ್ಸ್ಗೆ ಬ್ಯಾಕಪ್ ಪ್ಲೇಯರ್ ಅಂತ ನನಗೆ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಅಲ್ಲಿ ಜೋಸೆಫ್ ಅವ್ರನ್ನ 75 ಲಕ್ಷಕ್ಕೆ RTM ಅಲ್ಲಿ ಬೈ ಮಾಡಿದ್ದಾರೆ. ಇದು ಆಲ್ರೆಡಿ ಪಂತಿದೊಂದು ಡಮ್ ಅಂತ ಇವರಿಗೊಂದು ಆಗಿತ್ತು, 7 ಕೋಟಿ ಹೈಕ್ ಕೊಟ್ಟು. ಇನ್ನೊಂದು ಏನು ಪ್ರಾಬ್ಲಮ್ ಆಗಿರೋದು ಅಂತಂದರೆ, ಮುಂಬೈ ಅವರು ಏನು ತಲೆ ಉಪಯೋಗಿಸಿದರು, ಮುಂಬೈ ಅವರು ಶಾಮರ್ ಜೋಸೆಫನ್ನು 75 ಲಕ್ಷಕ್ಕೆ ಬೈ ಮಾಡಿದರು. ಆಗ LSG ನನಗೆ ಬೇಕು ಅಂತ RTM ಕಾರ್ಡ್ ಯೂಸ್ ಮಾಡ್ಲಿಕ್ಕೆ ಹೋದರು. ಇವರ ತಲೆಯಲ್ಲಿ ಏನಿತ್ತು, RTM ಕಾರ್ಡ್ ಹೇಳಿದ ಕೂಡಲೇ ಮುಂಬೈ ಅವರು ಹೈಕ್ ಮಾಡ್ತಾರೆ, ಕೊಟ್ಟು ಬಿಡುವ 75 ಅಥವಾ 1 ಕೋಟಿ ಅಂತ ಹೇಳ್ಬೋದು, ಕೊಟ್ಟು ಬಿಡುವ ಅಂತ. ಮುಂಬೈ ಅವರು ಏನು ತಲೆ ಉಪಯೋಗಿಸಿದ್ರು ಅಂತಂದರೆ,
ಹೌದಾ RTM ಕಾರ್ಡ್ ಯೂಸ್ ಮಾಡ್ತಿದ್ದೀರಾ, ಬೇಡ ನೀವೇ ಇಟ್ಕೊಳ್ಳಿ ನಮ್ಗೇನು ಬೇಡ ಅಂತ ಬಿಟ್ಟರು. ಹಾಗೆ LSGದು ಓನರ್ದು ಮುಖ ನೋಡಬೇಕಿತ್ತು. ಅಣ್ಣ ಎಂತ ಆಯ್ತು ಅಣ್ಣ, ಶಿಟ್ ಅಂತ ಆಯಿತು. ಈವನ್ ಅಲ್ಲಿ ಪಕ್ಕದಲ್ಲಿ ಕೂತಿದ್ದ ಜಹೀರ್ ಖಾನ್ ಸಹ ಅದು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮುಂಬೈ ಹಾಗೆ ಮಾಡ್ತಾರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈಗ ಶಾಮರ್ ಜೋಸೆಫ್ ಅವರಿದ್ದಾರೆ, ಯಾರಿಗೆ ಬ್ಯಾಕಪ್ ಪ್ಲೇಯರ್? ಬ್ಯಾಟ್ಸ್ಮನ್ನಿಗೆ ಬ್ಯಾಕಪ್ ಪ್ಲೇಯರ್ ಅಲ್ವಲ್ಲ, ಇವರು ಪ್ಯೂರ್ ಬೌಲರ್. ನೀವು ಬ್ಯಾಟ್ಸ್ಮನ್ನನ್ನು ತೆಗಿಲಿಕ್ಕೂ ಆಗೋದಿಲ್ಲ. ಇಲ್ಲ ಮಾರ್ರೆ, ನಮಗೆ ಮಿಶೆಲ್ ಮಾರ್ಷ್ ಆದಮೇಲೆ ನಾನು ಓಪನಿಂಗ್ ಪೂರಣ ಹತ್ರನ ಮಾಡಿಸ್ತೇನೆ, ಮಾರ್ಕ್ರಮ್ ಅವರನ್ನು ತೆಗೆದು ಜೋಸೆಫನ್ನು ಹಾಕ್ಕೊಳ್ತೇನೆ ಅಂತಂದರೆ ಆವಾಗ ನಿಮಗೆ ಬ್ಯಾಟ್ಸ್ಮನ್ ಶಾರ್ಟೇಜ್ ಆಯ್ತಲ್ಲ. ಸೊ ಆದ್ದರಿಂದ ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಕರೆಕ್ಟ್ ಸೆಲೆಕ್ಷನ್ನು. ಇದು ಮಿಸ್ಟೇಕಾಗಿ ಬೈ ಮಾಡಿದ್ದು ಜೋಸೆಫ್ ಅವ್ರನ್ನ, ಅದು ಸಹ RTM ಅಲ್ಲಿ. ನೆಕ್ಸ್ಟ್ ಬೆಂಚ್ ಸ್ಟ್ರೆಂತ್ ಸಹ ನನಗೆ ಹಂಗಾರ್ಗೆ ಗೊತ್ತು, ಬಿಟ್ಟರೆ ಹಂಗಾರ್ ಮತ್ತು ಯಾರು ನನಗೆ ಗೊತ್ತಿಲ್ಲ. ಇವರೆಲ್ಲ ಬೆಂಚಲ್ಲೇ ಇರ್ತಾರೆ. ಎಷ್ಟು ಜನರನ್ನು ತೊಗೊಂಡಿದ್ದಾರಪ್ಪ, ಇವರೆಲ್ಲ ಬೆಂಚಲ್ಲೇ ಇರ್ತಾರೆ. ಸೊ ಪ್ಲೇಯಿಂಗ್ 11 ಇಂಪ್ಯಾಕ್ಟ್ ಪ್ಲೇಯರ್ ಆ್ಯಂಡ್ ಒಂದು ಬ್ಯಾಕಪ್ ಪ್ಲೇಯರ್ ಮ್ಯಾಥ್ಯೂ ಬ್ರಿಡ್ಸ್ಕೆ, ಅವ್ರದ್ದು ಒಳ್ಳೆ ಉಂಟು. ಬಟ್ ನಾನು ಆಗ ಹೇಳಿದಾಗ ಏನೋ ಒಂದು ಮಿಸ್ ಹೊಡಿತಾ ಉಂಟಪ್ಪ ನನಗೆ, ಎಂತ ಅಂತ ಗೊತ್ತಾಗ್ತಿಲ್ಲ. ಅದೇ ಆ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕಿಂದಾಗಿ ಅವರ ಟಾಪ್ 5 ಗನ್ ಬ್ಯಾಟ್ಸ್ಮನ್ ಇದ್ದರೂ ಕೂಡ ಕಾನ್ಫಿಡೆನ್ಸ್ ಕಾಣಿಸ್ತಾ ಇಲ್ಲ ತಂಡದಲ್ಲಿ. ನನಗೆ ಈ ತಂಡ ನೋಡಿದಾಗ ಇದು ಪಾಕ ಕ್ವಾಲಿಫೈ ಆಗ್ತದೆ ಇವರು ನನಗೆ ಅನ್ನಿಸ್ತಾ ಇಲ್ಲ. ಇಟ್ಸ್ ಅಪ್ ಟು ದಿ ಬ್ಯಾಟ್ಸ್ಮನ್. ಮಯಾಂಕ್ ಯಾದವ್ ಅವರದು ಫಿಟ್ನೆಸ್ಸು ಅದು ಇದು ಇನ್ನೂ ಸಹ ನಾವು ನೋಡಲಿಲ್ಲಲ್ಲ. ಒಂದು 3 ಮ್ಯಾಚ್ ನೋಡಿದ್ದೇವೆ ಮತ್ತು 3 ಮ್ಯಾಚ್ T20ಯಲ್ಲಿ ನೋಡಿದ್ದೇವೆ. ಬಿಟ್ಟರೆ T20 ಇಂಟರ್ನ್ಯಾಷನಲಲ್ಲಿ ಹೇಳಲಿಕ್ಕಾಗೋದಿಲ್ಲ ಈಗ ಹೇಗೆ ಬಾಲ್ ಹಾಕ್ತಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಇನ್ಎಕ್ಸ್ಪೀರಿಯನ್ಸ್ ಟೀಮ್ ಆಗಿರೋದ್ರಿಂದ ಬೌಲಿಂಗು ಸ್ವಲ್ಪ ಯಾಕೋ ಡೌಟ್ ಆಗ್ತಾ ಉಂಟು. ಬ್ಯಾಟಿಂಗ್ ಬಗ್ಗೆ ಏನು ಡೌಟ್ ಇಲ್ಲಪ್ಪ, ಟಾಪ್ 5 ಸಾಕಾಗಿದ್ದಾರೆ. ಸೊ ಬ್ಯಾಟಿಂಗ್ ಮೇಲೆ ಅವಲಂಬಿತ ಆಗಿದೆ. ಆ್ಯಂಡ್ ಲಕ್ನೋ ಹೋಮ್ ಪಿಚ್ಚಲ್ಲಿ ಇಟ್ಸ್ ಅ ಸ್ಲೋ ಪಿಚ್ಚಲ್ಲಿ ಸ್ಪಿನ್ ಬೌಲರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ? ಶಾಬಾಜ್ ಅಹ್ಮದ್, ರವಿ ಬಿಷ್ನಾಯಿ. ಅಹ್ಮದ್ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಅಂತ ಕಾಣ್ತದೆ LSG ಅವರು ಆ ನಂಬಿಕೆಯನ್ನು ಹುಸಿ ಮಾಡೋದಿದ್ರೆ ಇಟ್ಸ್ ಅ ಡೀಸೆಂಟ್ ಸೈಡ್. ಬಟ್ ಸ್ಟಿಲ್ ಏನೋ ಒಂಥರ ಹೇಳಲೊಂಥರ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ ನಮಸ್ಕಾರ.